ನೀವೇನಾದರೂ ವರ್ಷಕ್ಕೆ ಲೇಟಾಗಿ ಗೆದ್ದರೆ ಹೋಯ್ತು, ಮುಗೀತು ಕತೆ. ಆಮೇಲೆ ವರ್ಷ ಪೂರ್ತಿ ಲೇಟಾಗೇ ಹೇಳ್ಬೇಕಾಗುತ್ತೆ. ನೀವೇನಾದರೂ ವರ್ಷಕ್ಕೆ ರಜೆ ಮಾಡಿದರೆ ಇದು ಹೋಯ್ತು, ನೀವು ವರ್ಷ ಪೂರ್ತಿ ರಜೆನೇ ಮಾಡಬೇಕಾಗ್ತಾ ಇರುತ್ತೆ. ಹಾಗಂತ ಹೇಳೋದು ನಾನಲ್ಲ, ನಮ್ಮ ಗ್ರಾಮಸ್ಥರು, ನಮ್ಮ ಹಿರಿಯರು, ನಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳ್ತಾಯಿದ್ರು. ಆದರೆ ಅದೆಲ್ಲ ನಿಜನೋ ಅಂತ ನಾನು ಚಿಕ್ಕವನಿದ್ದಾಗ ಅಂದ್ಕೊಂಡಿದ್ದೆ. ಆದರೆ ಅದು ನಿಜ ಅಲ್ಲ. ಒಂದು ದಿನ ಹೇಳೋದ್ರಿಂದ ಆಗೋಲ್ಲ. ಬೇಗ ಎದ್ದು ವರ್ಷಕ್ಕೆ ನಾವು ಬೇಗ ಹೇಳೋದ್ರಿಂದ ಅದು ವರ್ಷ ಪೂರ್ತಿ ಬೇಗ ಹೇಳ್ತೀವಿ ಅನ್ನೋದು ನಿಜ ಅಲ್ಲ. ಅದು ಡೈಲಿ ನಾವೇ ಹೇಳ್ಬೇಕಾಗುತ್ತೆ, ಮತ್ತು ನಾವು ಡೈಲಿ ಕೆಲಸಕ್ಕೆ ಹೋಗಬೇಕಾಗುತ್ತೆ. ಡೈಲಿ ವರ್ಷಕ್ಕೆ ಹೋದರೆ ಡೈಲಿ ಹೋಗ್ತೀವಿ ಅನ್ನೋದು ಸತ್ಯ ಅಲ್ಲ. ಅದನ್ನು ನಾವು ಡೈಲಿ ಮಾಡಬೇಕಾಗುತ್ತೆ, ವರ್ಷ ಪೂರ್ತಿ ಮಾಡಬೇಕಾಗುತ್ತೆ. ಆಗ ಮಾತ್ರ ನಾವು ಲೈಫಲ್ಲಿ ಒಂದು ಏನಾದರೂ ಸಾಧನೆ ಮಾಡೋಕ್ಕೆ, ಸಕ್ಸಸ್ಫುಲ್ ಪರ್ಸನ್ ಆಗೋಕ್ಕೆ ಸಾಧ್ಯ. ನೀವು ವರ್ಷದಲ್ಲಿ ಬೇಗ ಹೇಳ್ತೀರಾ ಅಲ್ಲ ಬೇಗ ಕೆಲಸಕ್ಕೆ ಹೋಗ್ತೀರಾ, ನೀವು ವರ್ಷ ಫಸ್ಟ್ ಡೇ ಏನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವರ್ಷದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು 2026 ನನ್ನ ವರ್ಷ ಪೂರ್ತಿ ಅದು ನೆನಪಲ್ಲಿ ಇರಬೇಕಂತ ಏನಾದರೂ ಒಂದು ಅಂದ್ಕೊಳ್ಳಿ. ಅದನ್ನು ಅಂದ್ಕೊಂಡು ಅದನ್ನು ಸಕ್ಸಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ಫೋಕಸ್ ನಿಮ್ಮ ಎಲ್ಲ ಫೋಕಸ್ ಆ ಕಡೆನೇ ಇರಲಿ. ನಿಮ್ಮ ಕೆಲಸ ಸಕ್ಸಸ್ ಆಗೋ ತನಕ ಒಂದು ಗಮನನ ಬೇರೆ ಕಡೆ ಡೈವರ್ಟ್ ಮಾಡಬೇಡಿ. ಮತ್ತು ನಮಗೆ ಅವರು ಸಹಾಯ ಮಾಡಲ್ಲ, ಇವರು ಸಹಾಯ ಮಾಡಲ್ಲ, ಅವ್ರು ಹೆಲ್ಪ್ ಮಾಡಲ್ಲ, ಇವ್ರು ಹೆಲ್ಪ್ ಮಾಡಲ್ಲ ಅಂತ ನಿಮ್ಮ ಪ್ರಯತ್ನನ ನೀವು ಅರ್ಧಕ್ಕೆ ನಿಲ್ಲಿಸಬೇಡಿ. ಯಾರು ಸಹಾಯನೂ ಇಲ್ಲದೆ ನಮ್ಮ ಕಾಲ ಮೇಲೆ ನಾವು ಖಂಡಿತವಾಗ್ಲೂ ನಿಲ್ಬೋದು. ಇಷ್ಟು ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಈ ವರ್ಷದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲ ತುಂಬಿರಲಿ, ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಎಲ್ರಿಗೂ ವರ್ಷದ ಆರ್ಥಿಕ ಶುಭಾಶಯಗಳು.